ಸ್ನೇಹಿತರೆ ಯಾರ್ಯಾರು ಕ್ವಶನ್ಸ್ ಇದ್ರೆ ದಯವಿಟ್ಟು ಕೇಳ್ಬೋದು. ಅಶ್ವಿನಿ ಮೇಡಮ್. ಎಲ್ಲಾರನ್ನೂ ಅನ್ಮ್ಯೂಟ್ ಮಾಡಿದ್ವಿ. ಓಕೆ, ಅಶ್ವಿನಿ ಮೇಡಮ್ ಕೇಳಿ ಮೇಡಮ್. ನಮಸ್ತೆ ಸರ್, ಅದ್ಭುತವಾದ ವಿಚಾರಗಳನ್ನ ತಿಳಿಸ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಸರ್. ಸರ್, ಈಗ ಹಾವು ಕಡ್ದಾಗ ಎಷ್ಟು ಆತ್ಮಸ್ಥೈರ್ಯ ಈ ತರದ್ದು ಇದ್ದಾಗ ಏನು ನಮ್ಗೆ ವಿಷಯ ಇರೋದಿಲ್ಲ ಅನ್ನೋದು ಮಾತಿದೆ. ಇದು ಇಷ್ಟರ ಮಟ್ಟಿಗೆ ಸತ್ಯ ಸರ್? ಇಲ್ಲ ಇಲ್ಲ, ಅದೇನಿಲ್ಲ. ಅಂದ್ರೆ ವಿಷಯ ಅನ್ನೋದು ಹೊರಗಡೆ ಹೋದ್ಮೇಲೆ ಅದು ಅದು ಕೆಲಸ ಮಾಡುತ್ತೆ. ಆದ್ರೆ ಸ್ಥೈರ್ಯ ಇದ್ರೆ ಸ್ವಲ್ಪ ಬತಕ ಅವಕಾಶ ಇದೆ. ಆತ್ಮಸ್ಥೈರ್ಯ ಇದ್ರೆ, ಧೈರ್ಯ ಇದ್ರೆ ಏನಾಗುತ್ತೆ, ಅದು ವೇಗವಂತವಾಗಿ ವ್ಯಾಪಿಸಿದಿಲ್ಲ. ಈಗ ಏನಾಗುತ್ತೆ, ಕಚ್ಚಿದ ತಕ್ಷಣ ವಿಷ ಒಳಗಡೆ ಹೋಗೋದು ಅದು ಕೆಲಸ ಅದು ಮಾಡುತ್ತೆ. ಬಟ್ ಅದು ಎಷ್ಟು ವೇಗವಂತವಾಗಿ ವ್ಯಾಪ್ತಿಸ್ತದೆ ದೇಹದ ಅಂದ್ರೆ, ನೀವು ಧೈರ್ಯ ಇದ್ರೆ ಸ್ಲೋ ಆಗಿ ವ್ಯಾಪ್ತಿ ಆಗ್ತದೆ. ನಿಮ್ಗೆ ಅಧೈರ್ಯ ಇದ್ರೆ ವೇಗವಂತವಾಗಿ ಹೋಗ್ತದೆ. ಎಲ್ಲ ದೇಹಕ್ಕೆ ವಿತಿನ್ ಮಿನಿಟ್ಸ್ ಅಲ್ಲಿ, ವಿತಿನ್ 1 minute ಅಲ್ಲಿ ಹೋಗ್ಬಿಡ್ತದೆ. ಅದೇ ಧೈರ್ಯ ಇದ್ರೆ ಏನಾಗುತ್ತೆ, ನಿಧಾನವಾಗಿ ಸ್ವಲ್ಪ 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 ಒಳಗಡೆ ಹೋಗುತ್ತೆ. ಅದೇ ಅದೇ ಡಿಫರೆನ್ಸ್ ಅಷ್ಟೇ. ಸರ್, ಇದೊಂದು ಪ್ರಶ್ನೆ. ಈಗ ಪಿರಮಿಡ್ ಕೆಳಗಡೆ ಕೂತ್ಕೊಂಡು ಧ್ಯಾನ ಮಾಡೋದ್ರಿಂದ ಶಕ್ತಿ ತುಂಬಾ ಡಬಲ್ ಆಗುತ್ತೆ ಅಂತ ಹೇಳ್ತಾ ಇದ್ದೀರಾ. ಆದ್ರೆ ಅದೇ ಜಾಗದಲ್ಲಿ ಒಬ್ರೇ ಮಾಡ್ಬೇಕಾ, ಇಲ್ಲ ಮನೆ ಸದಸ್ಯರೆಲ್ಲ ಕೂತ್ ಮಾಡ್ಬೋದೇ ಸರ್? ಎಲ್ಲರೂ ಕೂತ್ಕೊಂಡು ಮಾಡಿದ್ರೆ ಅದು ಶಕ್ತಿ ಅನ್ನೋದು ಗ್ರೂಪ್ ಕಾನ್ಸಿಯಸ್ನೆಸ್ ವರ್ಕ್ ಆಗುತ್ತೆ. ಅಲ್ಲಿ ಗ್ರೂಪ್ ಕಾನ್ಸಿಯಸ್ನೆಸ್ ಅದೇ ಸ್ಥಳದಲ್ಲಿ ಸರ್, ಒಂದೇ ಜಾಗದಲ್ಲಿ ಕೂತ್ಕೋಬಹುದು, ಕೂತ್ಕೊಂಡು ಕೆಲಸ ಮಾಡಬಹುದು. ಸರ್, ಪಿರಮಿಡ್ ಅನ್ನೋದು ಶಕ್ತಿ ಅನಂತ, ಅದನ್ನು ಅಷ್ಟೇ. ಅದೇನೋ ಇದಿಲ್ಲ, ಹೆಚ್ಚು ಶಕ್ತಿ ಕೊಡ್ತಾ ಇರ್ತದೆ. 2-3 ಜನ ಪಿರಮಿಡ್ ಅಂದ್ರೆ 2x2 ಹ್ಯಾಂಗ್ ಮಾಡಿ ಕುತ್ಕೊಳ್ಳೋದು, ಅಥವಾ ಈಗ ಮಹಾವತಾರ್ ಫೌಂಡೇಶನ್ ಅಲ್ಲಿ ನಾನು ನೋಡ್ಕೊಂಡ್ ಬಂದ್ಮೇಲೆ ಸರ್, ಚೇರ್ಸ್ ಇರುತ್ತಲ್ಲ, ಸಪರೇಟ್ ಚೇರ್ ಅಲ್ಲಿ ಒಬ್ರೇ ಕೂತ್ಕೋಬಹುದಾ, ಅಥವಾ ಎಲ್ರು ಅದ್ರಲ್ಲಿ ಕೂತ್ಕೋಬಹುದಾ? ಎಲ್ಲರೂ ಕೂತ್ಕೋಬಹುದು. ಈಗ ಒಂದು 6x6 ರೆಡಿ ಮಾಡಿದ್ವಲ್ಲ ನಾವು. 6x6 ನೀವು ಅದೇ ಬುದ್ಧ ಪೂರ್ಣಿಮೆಯಲ್ಲಿ ನೀವು ನೋಡಿಲ್ಲ, ಆದ್ರೆ ಬೇರೆ ಮಾಸ್ಟರ್ಸ್ ನೋಡಿದ್ದಾರೆ. 6x6 ಪಿರಮಿಡ್ ಈಗ ನಮ್ಮ ಸಂಸ್ಥೆದಲ್ಲಿ ಇದೆ, ನೋಡ್ಬೋದು. ಎಲ್ಲರೂ ಬಂದ್ರೆ ಅದ್ರ ಕೆಳಗಡೆ 4 ಜನ ಕೂತ್ಕೊಂಡು ಮಾಡ್ಬೋದು. ಓಕೆ, ಅದು ಅದ್ಭುತವಾಗಿರುತ್ತೆ. ಒಂದೇ ಸರಿ 4 ಜನಕ್ಕೂ ಎಷ್ಟು ಶಕ್ತಿ ಬೇಕೋ ಇನ್ನೂ ಹೆಚ್ಚು ಶಕ್ತಿ ಕೊಡ್ತಾ ಇರ್ತದೆ. ಅವಾಗ ಗ್ರೂಪ್ ಮೆಡಿಟೇಷನ್ ಆಗತ್ತೆ. ಅದು ತುಂಬಾ ಉತ್ತಮ. ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್. ಯಾಕಂದ್ರೆ ಎಲ್ಲರಿಗೂ ಒಂದೇ ವೈಬ್ರೇಷನ್ಸ್ ಇದ್ರೆ ಅಲ್ಲಿ ಪ್ರತಿಯೊಬ್ರು, ಈಗ ಒಬ್ರು ಧ್ಯಾನ ಮಾಡ್ತಾ ಇದ್ರೆ ಇನ್ನೊಬ್ರು ನಕಾರಾತ್ಮಕ ಯೋಚನೆ ಮಾಡ್ತಾರೆ ಪಕ್ಕದಲ್ಲಿ ಕೂತ್ಕೊಂಡು, ಆ ವೈಬ್ರೇಷನ್ ನಿಮ್ಗೆ ತಾಗ್ತಾ ಇರ್ತದೆ. ಅದು ಬೇಕಾಗಿಲ್ಲಂತ ವಿಷಯ. ಈಗ ನಾವೇನೋ ಯೋಚನೆ ಪಾಸಿಟಿವ್ ಆಗಿ, ನಕಾರಾತ್ಮಕವಾಗಿ ಹೇಳ್ಬೇಕಂದ್ರೆ ತಟಸ್ಥವಾಗಿ ಹೋಗೋ ಪ್ರಯತ್ನ ಮಾಡ್ತಾ ಇದೀವಿ. ಅವನು ಅಲ್ಲಿ ಕೂತ್ಕೊಂಡು ಎಲ್ಲ ಕೆಟ್ಟದಾಗ ಭಾವಿಸ್ತಾ ಇರ್ತಾನೆ, ಕೆಟ್ಟದ ಯೋಚನೆ ಮಾಡ್ತಾ ಇದ್ದಾನೆ. ಅದೆಲ್ಲ ನಮಗೂ ಬಂದು ತಾಕೋದು, ಒಂಥರ ನಮಗೂ ಡಿಸ್ಟರ್ಬೆನ್ಸ್ ಅಂತ ಹೇಳ್ಬೇಕಂದ್ರೆ. ಅದಕ್ಕೆ ಎಲ್ಲಾರು ಕೂತ್ಕೊಂಡು, ಇಡೀ ಮನೆಯವರೆಲ್ಲರೂ ಕೂತ್ಕೊಂಡು ಒಂದೇ ಕಡೆ ಕೂತ್ಕೊಂಡು ಒಂದೇ ಸರಿ ಧ್ಯಾನ ಮಾಡಿದ್ರೆ ಅದ್ಭುತ ಫಲಿತ ಅಂತ ಹೇಳ್ಬೋದು. ಅದಕ್ಕೆ ಗ್ರೂಪ್ ಕಾನ್ಶಿಯಸ್ನೆಸ್, ಗ್ರೂಪ್ ಮೆಡಿಟೇಷನ್ ಇಸ್ ಮೋರ್ ಪವರ್ಫುಲ್. ಹೇಳ್ಬೇಕಂದ್ರೆ ಗ್ರೂಪ್ meditation under pyramid is more powerful. Group meditation under pyramid in the Purnima is much more powerful. Group meditation under pyramid, under Purnima and with Sangeeta Dhyana is much more 9 times powerful. ಈ ತರ ಗ್ರೂಪ್ ಮೆಡಿಟೇಷನ್ ಅಂಡರ್ ಪಿರಮಿಡ್ ಹೇಳ್ಬೇಕಂದ್ರೆ ಇನ್ ದ ಮ್ಯೂಸಿಕ್ ಜೊತೆಗೆ ಮತ್ತೆ ಪಿರಮಿಡ್ ಒಳಗಡೆ ಮತ್ತೆ ಪ್ರಕೃತಿಯಲ್ಲಿ ಮಾಡಿದ್ರೆ ಇನ್ನೂ ಹೇಳ್ಬೇಕಂದ್ರೆ 12 times ಪವರ್. ಈ ತರ ಆಗ್ತಾ ಇದೆ. ಓಕೆ ಸರ್, ಥ್ಯಾಂಕ್ ಯು ಸರ್. ಮತ್ತೆ ಯಾರಾದ್ರೂ ಇದ್ರೆ ಕ್ವಶನ್ಸ್ ಕೇಳಿ. ದಯವಿಟ್ಟು ಒಂದು 5 ನಿಮಿಷದಲ್ಲಿ ಮುಗಿಸ್ಬಿಡೋಣ. ದಯವಿಟ್ಟು ಸ್ಟ್ರೈಟ್ ಆಗಿ ಕ್ವಶನ್ ಕೇಳಿ. ನಮಸ್ತೆ ಗುರುಜಿ. ಸರ್, ಇದು ಹಾವು ಕಚ್ಚಿದ್ರಿಂದ ಒಂದು 4-5 ಇಂಚು ದಾರ ಕಟ್ಟಬೇಕು ಅಂತಲ್ಲ, ಆತರ ಕಟ್ಟಬೇಕಾ ಅಥವಾ ಡೈರೆಕ್ಟ್ ಇದನ್ನ ನೀವು ಹೇಳಿದ್ ಹಾಕ್ತೀರಿ ಸರ್? ದಾರ ಕಟ್ಟಬೇಕಾ? ಆತರ ಹೇಳ್ತಾ ಇದ್ರು, ಆತರ ಮಾಡ್ಬೇಕಾ ಬೇಡವಾ ಸರ್? ದಾರ ಅನ್ನೋದು ಅದು ಬೇಡ ಅಂತ ಇಲ್ಲ. ನಮ್ಮ ಸನಾತನ ಧರ್ಮದಲ್ಲಿ ಎಷ್ಟೋ ಪದ್ಧತಿಗಳಿದೆ. ಪ್ರತಿ ಪದ್ಧತಿಗೆ ಪವರ್ಫುಲ್ ಇದೆ. ಪ್ರತಿ ಪದ್ಧತಿನೂ ತುಂಬಾ ಅದ್ಭುತವಾಗಿರುತ್ತೆ. ಅದ್ರ ಬಗ್ಗೆ ನನಗೂ ಮಾಹಿತಿ ಇಲ್ಲ. ಬಟ್ ನಾನೆಲ್ಲದು ಈ ಪದ್ಧತಿ ಅದನ್ನು ಕೆಲಸ ಮಾಡ್ತಾ ಇದ್ರೆ ದಯವಿಟ್ಟು ಅದು ಪಾಲನೆ ಮಾಡಿ. ಅದ್ರ ಜೊತೆಗೆ ಇದು ಮಾಡಿ. ಅಂದ್ರೆ ರಕ್ತ ಜೊತೆ ಅದು ವಿಷ ಬೆರಿಬಾರ್ದು ಅಂತ ಹೇಳ್ಬಿಟ್ಟು ಆ ಜಾಗದಿಂದ ಸ್ವಲ್ಪ 1-2-3 ಇಂಚು ದೂರ ದಾರ ಕಟ್ಟಕ್ಕೆ ಟೈಟ್ ಮಾಡ್ತಾರೆ. ಟೈಟ್ ಮಾಡಿ ನರಗಳಿಂದ ಒಳಗಡೆ ಹೋಗಬಾರ್ದು ಅಂತ ಎಲ್ಲಿ ಕಚ್ತದೋ ಆ ಪ್ರದೇಶದಲ್ಲಿ ಸ್ವಲ್ಪ ಗಟ್ಟಿಯಾಗಿ ಬಿಗಿಸಿದ್ರೆ ಅವಾಗ ಅದು ಹೊರಗಡೆ ಹೋಗಲ್ಲ ಅಂತ. ಅಂದ್ರೆ ಬೇಗವಂತ ವ್ಯಾಪ್ತಿ ಮಾಡಲ್ಲ ಅಂತ ಅಲ್ವಾ? ಒಳ್ಳೆ ಪದ್ಧತಿ ಮಾಡಿ. ಗುರುಜಿ, ಈಗ ಅದು ಅಸಿಡಿಟಿಗೆ ಗೋ ಅರ್ಕ ಜೊತೆ ಸುಣ್ಣ ತಗೋಬೇಕಂತ ತಾವ್ ಹೇಳಿದ್ರಲ್ಲ ಗುರುಜಿ, ಅದು ಯಾವ ಪ್ರಮಾಣದಲ್ಲಿ ತಗೋಬೇಕು ಮತ್ತೆ ಯಾವಾಗ ತಗೊಳ್ತೀರ? ಗೋಧಿ ಬೀಜ ಅಷ್ಟೇ. ಗೋಧಿ ಬೀಜದಲ್ಲಿ ಅದು ಗೋ ಅರ್ಕ ಅಷ್ಟೇ. ಗೋ ಅರ್ಕ ಒಂದು 50 ml. 50 ml ಖಾಲಿ ಹೊಟ್ಟೆಯಲ್ಲಿ ತಗೋಬೇಕಂತ? ಹೌದು, ಖಾಲಿ ಹೊಟ್ಟೆ.
ಥ್ಯಾಂಕ್ ಯು. ಥ್ಯಾಂಕ್ಸ್ ಮೇಡಮ್. ನಂದಿನಿ ಮೇಡಮ್ ಮಾತಾಡಿದ್ರು. ಸರ್ ನಮಸ್ತೆ ಸರ್. ಅದೇ ಸ್ವಾಮಿ ಸರ್ ಕೇಳಿದ್ರಲ್ಲ ಸರ್, ನಂದು ಅದೇ ಕ್ವಶನ್ ಇತ್ತು. ಬಟ್ ಹಾವು ಕಡ್ದಾಗ ಈ ಹಳ್ಳಿ ಕಡೆಯಲ್ಲೆಲ್ಲ ಏನ್ ಮಾಡ್ತಾರೆ ಅಂತಂದ್ರೆ, ಆ ಜಾಗನ ಸ್ವಲ್ಪ ಓಪನ್ ಮಾಡಿ ಆ ರಕ್ತನ ಈಚೆಗ್ ಬರೋ ತರ ಮಾಡ್ತಾರೆ ಸರ್. ಅದು ಮತ್ತೆ ದಾರ ಕಟ್ತಾರೆ. ಅದು ಕರೆಕ್ಟ್ ಅಂತ ಕೇಳಲಿಕ್ಕೆ ನಾನು ಇದ್ ಮಾಡಿದೆ ಹೌದು, ಸರ್. ಕರೆಕ್ಟ್ ಎಲ್ಲ ಹಾ. ಅದು ಅದರಲ್ಲಿ ಕರೆಕ್ಟ್ ಇದೆ. ಅದು ಪಾಲನೆ ಮಾಡಿ, ಅದ್ರ ಜೊತೆಗೆ ಈಗ ಹೇಳಿರುವಂತ ಈ ಚಿಕಿತ್ಸೆಯನ್ನು ಪಾಲನೆ ಮಾಡಿ. ಓಕೆ ಸರ್. ಮತ್ತೆ ರಾಜೀವ್ ದೀಕ್ಷಿತ್ ಬಗ್ಗೆ ಹೇಳಿದ್ರಿ ಸರ್. ಅವ್ರ ಬಗ್ಗೆ ನಾನು ತುಂಬಾ ವಿಡಿಯೋಸ್ ಕೇಳಿದ್ದೀನಿ ಸರ್, ಆಡಿಯೋ ಕೇಳಿದ್ದೀನಿ. ನಮ್ಮಲ್ಲಿ ತುಂಬಾ ಕಲೆಕ್ಷನ್ ಇದೆ ಸರ್. ಅವರು ತುಂಬಾ ಸನಾತನ ಧರ್ಮ ಆಗಿರಬಹುದು, ನಮ್ಮ ಪ್ರತಿಯೊಂದ್ರ ಬಗ್ಗೆನೂ ಹೇಳಿದ್ರೆ ಸರ್. ಅವರು ತುಂಬಾ ಮಹಾನ್ ವ್ಯಕ್ತಿ ಸರ್ ಅವರು. ನೀವು ಅವ್ರ ಅದು ಬಗ್ಗೆ ಅದು ಕೇಳಿಸ್ಕೊಂಡಮ್ಮ, ಆ ಜ್ಞಾನವನ್ನು ನೀವು ಹಂಚ್ಕೊಳ್ಳಿ ಎಲ್ಲರ ಜೊತೆಗೆ. ಅಂದ್ರೆ ನೀವು ಟೀಚ್ ಮಾಡ್ಬೇಕು. ಒಂದು ಸಾಟರ್ಡೆ ದಿವಸ ಒಂದು 10 ನಿಮಿಷ 15 ನಿಮಿಷ ಒಂದೊಂದು ಟೆಕ್ನಿಕ್ ತಗೊಳ್ಳಿ ಅವ್ರದ್ದು. ಓಕೆ ಆ ಸರ್. ಟೆಕ್ನಿಕ್ ನೀಟಾಗಿ ಬರ್ಕೊಂಡು ಎಲ್ಲರಿಗೂ ತಿಳಿಸ್ಕೊಡಿ. ಅದು ತುಂಬಾ ಅದ್ಭುತವಾಗಿರುತ್ತೆ. ಓಕೆ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ಸ್ ನಂದಿನಿ ಮೇಡಮ್. ಗೀತಾ ಮೇಡಮ್ ಮಾತಾಡಿ. ಹಾ ನಮಸ್ತೆ ಗುರುಜಿ. ಅದು ದೇಶೀಯ ಹಸುವಿನ ಗೋ ಅರ್ಕ ಇದೆಯಲ್ಲ ಗುರುಜಿ, ಅದು ಡೈಲಿ ಫ್ರೆಶ್ ತಗೋಬೇಕಾ ಅಥವಾ ಅದು ಸ್ಟಾಕ್ ಫ್ರೆಶ್ ಆಗಿ ತಗೊಂಡ್ರೆ ಉತ್ತಮ. ಸಿಟಿ ಇಲ್ಲ ಎಲ್ಲ ಅಂದ್ರೆ ಇಲ್ಲ ಅಂದ್ರೆ ನಿಮ್ಗೆ ಗೋ ಆರ್ಕ್ ಸಿಗತ್ತೆ. ಗೋ ಆರ್ಕ್ನೇ ಪಾಲನೆ ಮಾಡಿ. ಗೋ ಆರ್ಕ್ ಅಂತ ನಿಮ್ಗೆ ಆಯುರ್ವೇದ ಶಾಪ್ ಅಲ್ಲಿ ಸಿಗತ್ತೆ. ಸರಿ ಪಂಚಗವ್ಯ ಮೆಡಿಸನ್ ಸಿಗತ್ತೆ, ಅದು ತಗೊಳ್ಳಿ. ಓಕೆ ಗುರುಜಿ. ಇದು ನಾಜಾ 200 ಹೇಳಿದಿರಲ್ಲ, ಅದು 1 year ವರ್ಗು ಮನೇಲಿ ಇಡ್ಬೋದಾ ಗುರುಜಿ? ಆರಾಮ್, ಏನ್ ತೊಂದ್ರೆ ಇಲ್ಲ. ಓಕೆ ಗುರುಜಿ. ಥ್ಯಾಂಕ್ ಯು ಗುರುಜಿ. ಥ್ಯಾಂಕ್ಸ್ ದೀಪಾ ಮೇಡಮ್. ಥ್ಯಾಂಕ್ ಯು ಸರ್. ಲಕ್ಷ್ಮೀಕಾಂತ್ ಮೇಡಮ್ ಮಾತಾಡಿ. ಅದೇ ಸರ್, ಅಂಗಡಿಯಲ್ಲಿ ಮಾರ್ತಾರಲ್ಲ ಗೋಮೂತ್ರ ಅಂತೇಳಿ, ಅದನ್ನ ಬಳಸ್ಬೋದಾ ಅಂತ ನನಗೂ ದೀಪಾ ಅವ್ರು ಕೇಳಿದ್ದೆ, ಡೌಟ್ ಇದ್ದಿದ್ದು. Yes, ಅದನ್ನ ಅಥವಾ ಬಳಸ್ಬೋದು. ಓಕೆ ಸರ್. ಮತ್ತೆ ಯಾರಾದ್ರೂ ನಮಸ್ತೆ ಗುರುಜಿ. ನಮಸ್ತೆ. ಮಾತಾಡಿ ಮೇಡಮ್. ಗುರುಜಿ, ಅದು ಗೋವಾರ್ಕ ಸುಣ್ಣ ಹೇಳಿದ್ರಲ್ಲ ಗುರುಜಿ, ಗ್ಯಾಸ್ಟ್ರಿಕ್ಕಿಗೆ ಅದು ನೀರಿನ ಜೊತೆ ಮಿಕ್ಸ್ ಮಾಡ್ಕೋಬೇಕಾ ಇಲ್ಲ ಗೋವಾರ್ಕದಲ್ಲೇ ನೀರೇನ್ ಬೇಕಾಗಿಲ್ಲ. ಗೋವಾರ್ಕು ಮತ್ತೆ ಸುಣ್ಣ, ಸ್ವಲ್ಪ ಒಂದು ಬೀಜ, ಗೋಧಿ ಬೀಜ ಅಂತ ಸುಣ್ಣ ಅಷ್ಟೇ. ಗುರುಜಿ? ಅದಾದ್ಮೇಲೆ ಎಷ್ಟೊತ್ತಾದ್ಮೇಲೆ ನೀರ್ ಕುಡಿಬೋದಾ ಗುರುಜಿ? ಅದಾದ್ಮೇಲೆ ಸ್ವಲ್ಪ ಸಮಯ ಬಿಟ್ಟು ನೀರು ಕುಡಿಬೋದು, ಏನ್ ತೊಂದ್ರೆ ಇಲ್ಲ. ಅದೇನು ಅದಾದ್ಮೇಲೆ ಗುರುಜಿ. ಅದರಿಂದ ತೊಂದರೆ ಆಗಲ್ಲ. ನೀರು ಕುಡಿದ್ರೆ ಏನ್ ತೊಂದರೆ ಆಗಲ್ಲ. ಗುರುಜಿ, ಅಂದ್ರೆ 1 hour ಆದ್ಮೇಲೆ ಏನಾರು ತಗೋಬೇಕಾ ಗುರುಜಿ? ಖಾಲಿ ಹೊಟ್ಟೆಯಲ್ಲಿ ನೀವು ಇದು ಕುಡಿದ ಮೇಲೆ ಒಂದು 1 hour ಬಿಟ್ಟು ಮತ್ತೆ ನೀವು ನಾರ್ಮಲ್ ತಿಂಡಿ ಅದೆಲ್ಲ ನೀವು ಸೇವನೆ ಮಾಡ್ಬೋದು. ಥ್ಯಾಂಕ್ಸ್ ಗುರುಜಿ. ನಮಸ್ತೆ ಸರ್. ಗೋವಾರ್ಕ ಸೇವನೆ ಮಾಡೋದ್ರಿಂದ ಬೇರೆ ಏನು ಸೈಡ್ ಎಫೆಕ್ಟ್ ಆಗಲ್ವಾ ಸರ್? ಏನಿಲ್ಲ. ಸರ್, ಅದು ಆಕ್ಚುಲಿ ನಮ್ಮ ತಂದೆಯವರು ಕುಡ್ಸಿದೆ ಸರ್. ಅದನ್ನ ಶುಗರ್ ಇದೆ ಅವ್ರಿಗೆ, ಅದನ್ನ ಹಾಕೊಂಡ್ ಕುಡೀರಿ ಅಂತ ಕುಡ್ಸಿದ್ದೆ. ಅವ್ರು ಹಾಕಿ ಕುಡ್ದಿರೋ ಲೋಟದಲ್ಲಿ ನಮ್ಮ ಅಮ್ಮ ನೀರ್ ಕುಡ್ದಿದ್ರಂತೆ. ಅವ್ರಿಗೆ ಸಂಜೆ ತನಕ ಏನು ತಲೆ ಸುತ್ತು ಅನ್ನೋ ತರ ಆಗ್ಬಿಟ್ಟಿತ್ತಂತೆ ಸರ್. ಅದಕ್ಕೆ ಕೇಳ್ದೆ ಸರ್. ಏನಿಲ್ಲ, ಆತರ ಏನಾಗಲ್ಲ. ಅದು ಬೇರೆ ಸಮಸ್ಯೆ ಇರ್ತದೆ, ತಲೆ ಸುತ್ತದ ಅನ್ನೋದು. ಬಟ್ ಇದರಿಂದ ಗೋವಾರ್ಕಿಂದ ನಮ್ಮ ಸ್ವಂತ ಗೋಮೂತ್ರದಿಂದ ಏನೂ ಆಗಲ್ಲ, ಸಮಸ್ಯೆಗಳು ಏನಾಗಲ್ಲ. ಓಕೆ ಸರ್. ಥ್ಯಾಂಕ್ ಯು. ಹೌದು ಸರ್. ಸೈಕಲಾಜಿಕಲಿ ಪ್ರಾಬ್ಲಮ್ ಆಗಿರುತ್ತೆ ಮೇಡಮ್. ಅದು ಸೈಕಲಾಜಿಕಲಿ ನಾನು ಕುಡಿತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಮೋಸ್ಟ್ಲಿ ಸೈಕಲಾಜಿಕಲಿ ಪ್ರಾಬ್ಲಮ್ ಆಗಿರುತ್ತೆ. ಇಲ್ಲ ಸರ್, ಗೊತ್ತಿಲ್ದೆ ಮಾಡಿದ್ದೆ ಅಂತ ಹೇಳಿದ್ರು ಸರ್. ನಮ್ ತಂದೆಯವ್ರು ಕುಡ್ದು ಇಟ್ಟಿದ್ರಂತೆ ಅದೇನಿಲ್ಲಮ್ಮ, ಲೋಟದಲ್ಲಿ. ಸ್ವಲ್ಪ ಈ ತಲೆ ತಿರುಗೋದೆಲ್ಲ ಅಂದ್ರೆ ನಮ್ಗೇನಾಗತ್ತೆ, ಹೇಳ್ಬೇಕಂದ್ರೆ ಈ ವಾಯು ಹೆಚ್ಚಾಗೋದು. ಅಂದ್ರೆ ಬ್ರೈನ್ ಒಳಗಡೆ ವಾಯು ಹೆಚ್ಚಾದ್ರೆ ಸ್ವಲ್ಪ ತಲೆ ತಿರುಗ ಬರುತ್ತೆ. ಅವಾಗ ಅದಕ್ಕೆ ಪರಿಹಾರ ಬೇರೆ ಮಾಡ್ಕೋಬೇಕಾಗತ್ತೆ ಅಷ್ಟೇ. ಅಂದ್ರೆ ಇದನ್ನ ತಗೊಳೋದ್ರಿಂದ ಏನು ಇದಾಗಲ್ಲ ಅಲ್ವಾ ಸರ್? ಏನಿಲ್ಲ. ನಮ್ಮ ಅಪ್ಪನ ಹೇಳಿದ್ರು, ನನ್ಗೆ ಅಡ್ಜಸ್ಟ್ ಆಗ್ಲಿಲ್ಲ. ಅದು ನಂಗೆ ತುಂಬಾ ಒಂಥರ ಸುಸ್ತಾಗ್ಬಿಡ್ತು ನನ್ಗೆ ಅದನ್ನ ತಕೊಂಡ್ಮೇಲೆ ಅಂತ ಹೇಳಿದ್ರು. ಕೇಸ್ ಅವ್ರಿಗೆ ಆತರ ಇದ್ರೆ ಅದು ಬಿಟ್ಟು ನೀವು ಬೇರೆ ಪರಿಹಾರಕ್ಕೆ ಹೋಗಿ. ನಾವು ಇನ್ನೂ ಎಷ್ಟೋ ಮದ್ದುಗಳು ಹೇಳಿದ್ವಲ್ಲ, ಅದೊಂದೇ ನೀವು ಪಾಲನೆ ಮಾಡ್ಬೇಕಂತೇನಿಲ್ಲ. ಅದು ಪ್ರಯತ್ನ ಮಾಡಿದ್ವಿ, ಆಗಿಲ್ಲ, ಇನ್ನು ಬೇರೆ ಮದ್ದುಗಳು, ಬೇರೆ ಔಷಧಗಳಿದೆ, ಎಷ್ಟು ಹೇಳಿದೀವಿ ಅದು ಪಾಲನೆ ಮಾಡಿ ಅಷ್ಟೇ. ಓಕೆ ಸರ್. ಹಲೋ, ನಮಸ್ತೆ ಸರ್. ನಮಸ್ತೆ. ಅದ ಈಗ ಅದು ಗೋವಾರ್ಕದ್ ಹೇಳಿದ್ರಲ್ಲ, ಕರೆಕ್ಟ್. ಈಗ ಗ್ಯಾಸ್ಟ್ರಿಕ್ ಗೆ ಗೋವಾರ್ಕ್ ತಗೊಳ್ಳೋದು ಅಂತ ಹೇಳಿದ್ರಿ. ಅದನ್ನ ಬಿಟ್ಟು ಮತ್ ಬೇರೆ ಯಾವ್ದಾರ ಮಾಡ್ಕೋಬಹುದಾ? ಅಗ್ದಿ ಒಬ್ಬೊಬ್ರು ಈ ಗೋವಾರ್ಕ್ ಅನ್ಕೋನ ವಾಸನಿ ಒಲ್ಲೆ ಅಂತಾರ. ನಮಗ ತಗೋತೇವ್, ಮಕ್ಳು ತಗೊಳಂಗಿಲ್ಲ ಅದನ್ನ. ಗ್ಯಾಸ್ಟ್ರಿಕ್ ಇದ್ರೆ ಅತಿ ಹೆಚ್ಚು ಎಷ್ಟೋ ಹೇಳಿದ್ವಿ. ಅಂದ್ರೆ ಹಸಿರು ರಸ, ಅಂದ್ರೆ ಗ್ರೀನ್ ಜ್ಯೂಸು, ಇದೆಲ್ಲ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ ಈ ಗ್ಯಾಸ್ಟ್ರಿಕ್ ಇರೋರು. ಮತ್ತೆ ಈ ರಾಗಿ ಮಾಲ್ಟ್ ಮಾಡ್ಕೊಂಡು ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಕುಡಿದ್ರೆ ಗ್ಯಾಸ್ಟ್ರಿಕ್ 3 ದಿವಸದಲ್ಲಿ ಕಡಿಮೆ ಮಾಡ್ಕೋಬಹುದು. 3 days. ನೀವು ಎಂಡೋಸ್ಕೋಪ್ ಮಾಡಿ ಅದು ಮಾಡಿ ತುಂಬಾ ಖರ್ಚು ಮಾಡ್ತಾರೆ ನೋಡಿ, ಅವೆಲ್ಲಾನು 0.
ಎಕ್ಸ್ಪೆನ್ಸ್ 0 ಅಂದ್ರೆ ನಿಮ್ಮ ಕಾಸ್ಟ್ 0 ಆಗತ್ತೆ. 3 ದಿವಸದಲ್ಲಿ ನಿಮ್ಮ ಗ್ಯಾಸ್ಟ್ರಿಕ್ ಔಟ್, ಇಡೀ ಜೀವನದಲ್ಲಿ ಬರುತ್ತೆ. ರಾಗಿ ಗಂಜಿ, ರಾಗಿ ಗಂಜಿ, ಆಮೇಲೆ ಹಸಿರು ಜ್ಯೂಸು, ಹಸಿರು ಜ್ಯೂಸ್. ಎಸ್. ಆಮೇಲೆ ಇನ್ನೊಂದು ಮನೆ ಹೇಳಿದ್ರಿ ನೀವು, ಈ ಮಕ್ಕಳಾಗ್ಲಿದ್ದವ್ರಿಗೆ ಯಾವ್ದೋ ಅಕ್ಕಿ ಉಪಯೋಗಿಸಬಹುದು ಅಂದ್ರಲ್ಲ. ಹೌದು, ಅಕ್ಕಿ ಅಸಿಡಿಟಿಗೆ ಕೆಲಸ ಮಾಡುತ್ತೆ. ನಾನು ಮುಂದೆ ಹೇಳಿದ್ರಲ್ಲ, ಅಕ್ಕಿ ಡೈರೆಕ್ಟ್ ನೇರವಾಗಿ ಒಂದು 10 ಅಕ್ಕಿ ಬೀಜಗಳು ಖಾಲಿ ಹೊಟ್ಟೆದಲ್ಲಿ ಮಿಂಗೋದು. ಅಲ್ರಿ, ಮಕ್ಕಳಾಗ್ಲಾರ್ದಕ್ಕೆ ಅಕ್ಕಿ ಹೇಳಿದ್ರಲ್ಲ, ಯಾವ್ದೋ ಒಂದು ಅಕ್ಕಿ. ಅದು ಮಾವಿನ ಪಿಲ್ಲೆ ರಸ, ಮಾವಿನ ಪಿಲ್ಲೆ ಅಕ್ಕಿ, ಅದು ಮಾವಿನ ಪಿಲ್ಲೆ. ಧ್ಯಾನ ಗಿನ ಏನು ಮಾಡಂಗಿಲ್ಲ ಅವ್ರು, ಬರೀ ಅಕ್ಕಿ ಊಟ ಮಾಡೋದ್ರಿಂದ ಆಗ್ತದ. ಜೊತೆಗೆ ಧ್ಯಾನ ಮಾಡಿ, ಅದೇ ತೊಂದ್ರೆ. ಧ್ಯಾನ ಏನ್ ತೊಂದ್ರೆ ಮಾಡ್ತದ? ಧ್ಯಾನ ಮಾಡಿದ್ರೆ ಅಲ್ಲ, ಅವ್ರಿಗೆ ಹೇಳೇನಿ, ಅವ್ರೇ ನಮ್ಗ ಆಗಂಗಿಲ್ಲ ಅಂತಾರ. ಅದಕ್ ಮಕ್ಕಳಾಗಿಲ್ಲ ಅವ್ರಿಗೆ, ಈಗ 6-7 ವರ್ಷ ಆತ್ ಮದುವೆ ಆಗಿ. ಅದಕ್ಕ ನೀವ್ ಅಂದಿದ್ದಿಲ್ಲ, ಅದು ನಿಮ್ ಕಡೆನೇ ಸಿಗ್ತದಲ್ಲ. ಈಗ ಗೋಆರ್ಕ್, ನಾನು ಇನ್ನೊಂದು ಪರಿಹಾರ ಹೇಳಿದೆ ನಿಮ್ಗೆ. ಗೋಆರ್ಕ್ ಜೊತೆಗೆ ಈ ಸುಣ್ಣ, ಒಂದು ಬೀಜ ಸುಣ್ಣ ಪ್ರತಿ ದಿವಸ ಮಾಡ್ತಾ ಹೋಗಿ 3 ತಿಂಗಳಿಂದ 6 ತಿಂಗಳಿಗೆ ಅವ್ರಿಗೆ ಮಕ್ಕಳಾಗ್ತಾರೆ. ಓಕೆ, ಅಕ್ಕಿ ಏನ್ ಬೇಡ್ರಿ ಸರ? ಅಕ್ಕಿ ಅದೇ ನಾನು ಹೇಳುದು, ಎಲ್ಲಾ ಪರಿಹಾರಗಳಿದೆ, ಯಾವ್ದು ಬೇಕಾದ್ರೂ ಪಾಲನೆ ಮಾಡಿ, ನಿಮ್ ಇಷ್ಟ. ಆಯ್ತು ಸರ್, ಅವ್ರ ನಂಬರ್ ಕೊಡ್ತೀನಿ, ನಿಮ್ದು ಮಾತಾಡ್ತೀನಿ ಅಂತ ಯಾರವರು? ಥ್ಯಾಂಕ್ ಯು ಸರ್. ರೈಟ್. ನಮಸ್ತೆ ಸರ್. ನಮಸ್ತೆ ಅಮ್ಮ, ಹೇಳಿ. ಗೋವರ್ಕ ನಮ್ಗೆ ಏನು ತೊಂದ್ರೆ ಇಲ್ಲ ಅಂದ್ರೆ ಸುಮ್ಮನೆ ತಗೋಬೋದಾ? ಏನು ತೊಂದ್ರೆ ಇಲ್ಲ ಅಂದ್ರೆ ಸುಮ್ಮನೆ ತಗೋಬೋದಾ? ಗೋವರ್ಕನ ತಿಳಿಸ್ಬೋದಾ? ತಗೋಲಿ, ಇಮ್ಯುನಿಟಿ ಪವರ್ ಅಷ್ಟೇ. ಇಮ್ಯುನಿಟಿ ಪವರ್ ಹೆಚ್ಚು ಮಾಡಿ. ಥ್ಯಾಂಕ್ ಯು. ರೈಟ್. ಆತ್ಮಬಂಧುಗಳೇ, ಯಾರಾದ್ರೂ ಮತ್ತೆ ಬೇರೆ ಕ್ವಶನ್ಸ್ ಕೇಳಂಗಿದ್ರೆ ದಯವಿಟ್ಟು ಕೇಳಿ. ಓಕೆ ಸರ್, ಮೋಸ್ಟ್ಲಿ ಯಾರು ಇಲ್ಲ ಅನ್ಸುತ್ತೆ. ಸರ್, ನಂದು ಒಂದು ಕ್ವಶನ್ ಇದೆ ಗುರುಜಿ, ನಂದು ಒಂದೇ ಒಂದು ಕ್ವಶನ್. ಈಗ ಹಾವುಗಳು ಸುತ್ತಮುತ್ತ ನಮ್ಮನೆ ಸುತ್ತಮುತ್ತ ಬರ್ಬಾರ್ದು ಅಂದ್ರೆ ಏನಾದ್ರೂ ಹಾಕ್ಲಿಕ್ಕೆ ಹೋಮಿಯೋಪತಿಕ್ ಅಲ್ಲಿ ಔಷಧಿ? ಇದು ಬೆಳ್ಳುಳ್ಳಿ ಬೆಳಿಬೇಕಮ್ಮ, ಅಷ್ಟೇ. ಬೆಳ್ಳುಳ್ಳಿ ಸಸ್ಯ ಇದೆಯಲ್ಲ, ಓಕೆ, ಅದ್ ಹಾಕಿದ್ರೆ ಅದ್ ಹಾಕಿದ್ರೆ ಆದಷ್ಟು ಕಡಿಮೆ ಮಾಡತ್ತೆ. ಯಾವಾಗಲೂ ಬರೋದೇ ಕಡಿಮೆ ಆಗತ್ತೆ. ನಮ್ದು ಓಪನ್ ಪ್ಲೇಸ್ ಇದೆ ಗುರುಜಿ, ಸ್ವಲ್ಪ ಬರ್ತಾ ಇರುತ್ತೆ, ಅದಕ್ಕೋಸ್ಕರ ಕೇಳ್ದೆ ನಾನು. ಇದೊಂದು ಪರಿಹಾರ ಅದು. ಓಕೆ, ಓಕೆ ಗುರುಜಿ, ಥ್ಯಾಂಕ್ಸ್ ಗುರುಜಿ. ಮೇಡಮ್, ನಾಗದಳ್ಳಿ ಅಂತ ಗಿಡ ಬರುತ್ತಲ್ಲ, ಕಾಳಿಂಗಿ ಸೊಪ್ಪು ಅಂತಾರೆ, ಅದನ್ನ ಹಾಕೊಂಡ್ರೆ ಹಾವು ಬರೋದಿಲ್ಲ ಅಂತ ಕೇಳಿದೀವಿ. ಅದನ್ನ ಸಸಿ ನೆಡಿ. ಓಕೆ ಮೇಡಮ್, ಥ್ಯಾಂಕ್ಸ್ ಮೇಡಮ್. ಸ್ನೇಕ್ ಪ್ಲಾಂಟ್ ಹಾಕ್ಬೋದು ಅಂತಾರ ನೋಡಿ ಮೇಡಮ್, ಸ್ನೇಕ್ ಪ್ಲಾಂಟ್. ಓಕೆ ಮೇಡಮ್, ಅದೊಂದು ಮಾಡ್ಕೊಳ್ಳಿ. ಆಮೇಲೆ ಇದು ಇನ್ನೊಂದು, ಬಸವರಾಜ್ ಅವರೇ, ಇದು ನಾವು ಇಷ್ಟವರೆಗೂ ಮನೆ ಮದ್ದು ಆಗಿ ಅಂದ್ರೆ ಸಮಗ್ರ ಜೀವನ ಶೈಲಿ ನಡೆಸಿದ್ವಲ್ಲ, ಮನೆ ಮದ್ದು. ಇವತ್ತು ಮನೆ ಮದ್ದು ಒಂದು ಇದೆಲ್ಲ ಟಾಪಿಕ್, ಅದು ಮರ್ತು ಬಿಟ್ಟಿದೆ ನೋಡಿ. ಮನೆ ಮದ್ದು ಟಾಪಿಕ್, ಈ ಪಾರ್ಶ್ವವಾಯು. ಹೌದು ಸರ್, ನಾಳೆ ಹೇಳಿದ್ರೆ ಆಗುತ್ತೆ ಸರ್. 5 ನಿಮಿಷ. ಓಕೆ, ಯಾಕಂದ್ರೆ ಈ ಪಾರ್ಶ್ವವಾಯು ತುಂಬಾ ಇಂಪಾರ್ಟೆಂಟ್ ಆಗಿದೆ. ತುಂಬಾ ಜನ ಸಫರ್ ಆಗ್ತಾ ಇರ್ತಾರಲ್ಲ. ಇದು ನಾನು ಆಕ್ಚುಲಿ ಮನೆ ಮದ್ದು ಸಮಗ್ರ ಜೀವನ ಶೈಲಿ ಒಂದೇ ತರ ಆಯ್ತು. ಯಾವ್ದು ಈ ಹಾವು ಕಡಿತ ಮತ್ತೆ ಚೇಲ್ ಕಡಿತ, ಅದಕ್ಕೆ ಅದು ಪಕ್ಕೋಯ್ತು, ಸಬ್ಜೆಕ್ಟೇ ಪಕ್ಕೋಯ್ತು. ಈಗ ಒಂದು 5 ನಿಮಿಷದಲ್ಲಿ ಮುಗಿಸ್ತೇನೆ. ಈ ಪಾರ್ಶ್ವವಾಯು ಸ್ನೇಹಿತರೆ, ಇವತ್ತಿನ ಮನೆ ಮದ್ದು ಭಾಗವಾಗಿ ಈ ಪಾರ್ಶ್ವವಾಯು ಅಂದ್ರೆ ಪ್ಯಾರಾಲಿಸಿಸ್ ಅನ್ನೋದು ಅರ್ಧಾಂಗ ವಾಯು ಅಂತ ಹೇಳ್ತೀವಿ, ಪಾರ್ಶ್ವವಾಯು ಅಂತ ಹೇಳ್ತೀವಿ. ಇದು ತುಂಬಾ ಜನಗೆ ತೊಂದರೆ ಮಾಡ್ತಾ ಇದೆ. ಇದು ಹೇಳ್ಬೇಕಂದ್ರೆ ಇದು ಎಷ್ಟು ಜನ ಈಗಾಗಲೇ ಸಫರ್ ಆಗ್ತಾ ಇದ್ದಾರೆ. ಈ ಕಾಯಿಲೆಗಳಿಗೆ ಕಾರಣಗಳೇನು ಮತ್ತೆ ಪರಿಹಾರಗಳೇನು, ನಿಸರ್ಗ ಕ್ರಮ ಏನು, ಮನೆ ಮದ್ದೇನು, ಸ್ವಲ್ಪ ತಿಳ್ಕೊಳ್ಳೋಣ ಸ್ನೇಹಿತರೆ. ಇದು ಕಾರಣ ರಕ್ತಹೀನತೆಯಿಂದ, ಅಜೀರ್ಣದಿಂದ, ಹೇಳ್ಬೇಕಂದ್ರೆ ಅಗ್ನಿ ಕೊರತೆ, ಹೊರಗಡೆ ಜಠರಾಗ್ನಿ ಕೊರತೆ ಹೇಳ್ಬೋದು, ಮತ್ತೆ ನಿದ್ದೆ ಕೊರತೆ, ಸಮಯಕ್ಕೆ ಸರಿಯಾಗಿ ಊಟ ಮಾಡೋದಿಲ್ಲದು, ಮತ್ತೆ ಮಾದಕ ಪದಾರ್ಥ ಹೆಚ್ಚು ಸೇವನೆ ಮಾಡ್ತಾ ಇರ್ತಾರೆ, ಇವೆಲ್ಲ ಆಗ್ತಾ ಇದೆ. ಮತ್ತೆ ಎಣ್ಣೆ ಸ್ನಾನ ಮಾಡೋದು ಮರ್ತು ಬಿಟ್ಟಿದ್ವಿ ನಾವು, ಅದನ್ನು ಮಾಡ್ಬೇಕಾಗತ್ತೆ ಅವಾಗ. ಮತ್ತೆ ಸಕ್ಕರೆ ಕಾಯಿಲೆಗಳು ಬಂದಿರೋರಿಗೆ, ಸೊ ಈ ರೋಗ ನಿರೋಧಕ ಶಕ್ತಿ ತುಂಬಾ ಕಡಿಮೆ ಇರುವಂತವ್ರಿಗೆ, ಸೊ ಈ ದೇಹಕ್ಕೆ ಬೇಕಾಗಿರೋಂತ ಈ ಶಕ್ತಿ ಕೊರತೆಯಿಂದ ಏನಾಗತ್ತೆ, ಖಂಡಿತವಾಗಿ ದೇಹದಲ್ಲಿ ಯಾವುದೋ ಒಂದು ಭಾಗ ನಿರ್ಜೀವ ಆಗತ್ತೆ. ಹೇಳ್ಬೇಕಂದ್ರೆ ಅಂದ್ರೆ ಆ ಶಕ್ತಿ ಹೊರಟೋಗ್ತದೆ. ಇದೆಲ್ಲ ನೋಡ್ತಾ ಇದ್ರೆ ಇಷ್ಟೆಲ್ಲ ಕಾರಣಗಳು, ಬೇರೆ ಬೇರೆ ಕಾರಣಗಳು ಸ್ನೇಹಿತರೆ. ಇವೆಲ್ಲ ಕಾರಣಗಳಿಂದ ಏನಾಗತ್ತೆ ಅಂದ್ರೆ ಇದು ಪಾರ್ಶ್ವವಾಯು ಅಂತ ಒಂದು ಆಗ್ತಾ ಇರ್ತದೆ. ಇನ್ನು ಹೇಳ್ಬೇಕಂದ್ರೆ ಹೆಚ್ಚಾಗಿ ರಕ್ತ ಒತ್ತಡ ಹೆಚ್ಚಾಗಿ ಏನಾಗತ್ತೆ ಗೊತ್ತಾ, ನಾವು ಇಂದಿನ ಕ್ಲಾಸಲ್ಲಿ ತಿಳ್ಕೊಂಡಿದ್ವಿ. ರಕ್ತ ಒತ್ತಡ ಹೆಚ್ಚಾದ್ರೆ ಈ ಅಂದ್ರೆ ಹಾರ್ಟ್ ಇಂದ ರಕ್ತ ಪಂಪ್ ಆಗ್ತಾ ಇರ್ತದಲ್ವಾ, ಅದು ಏನೇ ಯಾವುದೇ ಕಾರಣಕ್ಕೆ ರಕ್ತ ಪಂಪ್ ಆಗೋದು ಸ್ವಲ್ಪ ತಡಗಟ್ಟಾಗೋದು, ನಿಲ್ಸೋದು ಆ ತರ ಆಗಿದ್ರೆ
ಬ್ರೈನ್ಗೆ ರಕ್ತ ಹೋಗಲ್ಲ. ಬ್ರೈನ್ಗೆ ರಕ್ತ ಹೋಗಲ್ಲ ಏನಾಗುತ್ತೆ, ರಕ್ತ ಬ್ರೈನ್ ಸರಿಯಾಗಿ ಪರಿಚಲನೆ ಆಗಿಲ್ಲ ಅಂದ್ರೆ ನಮಗೆ ಆಕ್ಸಿಜನ್ ಸಿಗಲ್ಲ ಬ್ರೈನ್ಗೆ. ಅವಾಗ ಆಗ್ತಾ ಇದೆ ಗೊತ್ತಾ, ರಕ್ತ ಈ ಬ್ರೈನ್ ಒಳಗಡೆ ಈ ಬ್ಲಡ್ ಕ್ಲಾಟ್ಸ್ ಆಗುತ್ತೆ. ಬ್ಲಡ್ ಕ್ಲಾಟ್ಸ್ ಆಗಿದ ತಕ್ಷಣವೇ ಬರೋದೇ ಈ ಪಾರ್ಶ್ವವಾಯು, ಪ್ಯಾರಾಲಿಸಿಸ್ ಅಂತ ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ. ಇದಕ್ಕೊಂದು ನಿಸರ್ಗ ಕ್ರಮ ಹೇಳ್ತೀನಿ, ಆಮೇಲೆ ಮನೆ ಮದ್ದು ನೀವು ತಿಳ್ಕೊಳ್ಳಿ. ಇಷ್ಟೇ ಕಾರಣಗಳು, ಇಷ್ಟಿಂದ ಏನೂ ಇಲ್ಲ, ಬೇರೆ ಕಾರಣಗಳು ಯಾವುದೂ ಇಲ್ಲ. ಆದ್ರೆ ಪಾರ್ಶ್ವವಾಯುವಿಗೆ ನಾವು ಇಂದಿನ ತರಗತಿಯಲ್ಲಿ ತಿಳ್ಕೊಂಡಿರ್ತೀವಿ. ಸೊ ಬೇರೆ 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 ನಿಸರ್ಗವಾಗಿ ಅಂದ್ರೆ ಒಂದು ಮುದ್ರಾ ಥೆರಪಿ ಆಗ್ಬೋದು, ಒಂದು ಆಕ್ಯುಪ್ರೆಷರ್ ಆಗ್ಬೋದು, ಎಲ್ಲ ಮಾಡ್ಕೊಂತ ಆಗ್ಬೋದು. ಅವೆಲ್ಲಾನು ಮಾಡ್ಕೊಂತ ಜೊತೆಗೆ ಈ ಮನೆ ಮದ್ದು ಪಾಲನೆ ಮಾಡಿ ಸ್ನೇಹಿತರೆ. ಈ ಮನೆ ಮದ್ದು ಏನಂದ್ರೆ ನಿಸರ್ಗ ಕ್ರಮ ಹೇಗಿರ್ತದೆ ಅಂದ್ರೆ ನಿತ್ಯನೂ ಏನ್ ಮಾಡ್ಬೇಕು ಗೊತ್ತಾ, ಈ ಪ್ಯಾರಾಲಿಸಿಸ್ ಬಂದಿರೋರು ಯಾವ ಭಾಗಕ್ಕೆ ಪ್ಯಾರಾಲಿಸಿಸ್ ಬಂದಿದೆ, ಲೆಫ್ಟ್ ಅಲ್ಲಿ ಅಂದ್ರೆ ಈ ಎಡಗಡೆನಾ ಬಲಗಡೆನಾ ಅಂತ ತಿಳ್ಕೊಬೇಕು. ಸೊ ಆ ಪ್ರದೇಶದಲ್ಲಿ ಸಾಸಿವೆ ಎಣ್ಣೆ ಮಸಾಜ್ ಇಡೀ ದೇಹಕ್ಕೆ ಮಾಡ್ಕೊಳ್ಳಿ, ಪರವಾಗಿಲ್ಲ. ಈ ಸಾಸಿವೆ ಇದೆಯಲ್ಲ, ಸಾಸಿವೆ ಆಯಿಲ್ ಅಂತ, ಈ ಸಾಸಿವೆ ಎಣ್ಣೆಯಿಂದ ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಳಿ, ಮತ್ತೆ ನಿತ್ಯ ತಲಸ್ನಾನ ಮಾಡಿ. ಓಕೆ, ಇಂಥದ್ದು ಮಾಡ್ತಾ ಹೋದ್ರೆ ಒಂದು ಒಳ್ಳೆ ನಿಸರ್ಗ ಕ್ರಮ ಅಂತ ಹೇಳ್ಬೋದು ಸ್ನೇಹಿತರೆ ಇದು. ಓಕೆ, ಇದೊಂದು ನಿಸರ್ಗ ಕ್ರಮ ಆಗಿರ್ತದೆ. ಆಮೇಲೆ ಎರಡನೇದು, ಈ ಪಾರ್ಸಿ ಆಗಿರೋಂಥ ಆ ಭಾಗಕ್ಕೆ ಉಪ್ಪಿಂದ ಶಾಖ ತೋರಿಸ್ಬೇಕು. ಉಪ್ಪು ಅಂದ್ರೆ ಒಂದು ಚಿಕ್ಕದು ಉಪ್ಪು ಏನ್ ಮಾಡ್ತೀವಿ, ಒಂದು ಬಟ್ಟದಲ್ಲಿ ಹಾಕೊಂಡು ಆ ಉಪ್ಪಿಂದ ಚೆನ್ನಾಗಿ ಶಾಖ ತೋರಿಸ್ಬೇಕು. ಯಾವ ಭಾಗಕ್ಕಾದ್ರೆ ಆ ಭಾಗಕ್ಕೆ ಶಾಖ ತೋರಿಸಿ, ಉಷ್ಣತೆ ತೋರಿಸಿ, ಅವಾಗ ತುಂಬಾ ಕಡಿಮೆ ಆಗ್ತದೆ, ಬೇಗ ಕಡಿಮೆ ಆಗುತ್ತೆ. ಆಮೇಲೆ ಈ ಮೆದುಳಿಗೆ ಪಾರ್ಶ್ವ ಆಗಿದ್ರೆ ಏನ್ ಮಾಡ್ಬೇಕು, ಆ ಎರಡು ಮೂಗಿಯಲ್ಲಿ ಏನ್ ಬೇಕು, ಒಂದು ಮೂರ್ ಹನಿ ಈ ನಾವೇನ್ ಮಾಡ್ಬೇಕು, ಹಸುತುಪ್ಪ ಅಂದ್ರೆ ನಮ್ಮ A2 ತುಪ್ಪ ಇದೆಲ್ಲ, ಅದು ದ್ರವವಾಗಿ ಮಾಡಿ, ಲಿಕ್ವಿಡ್ ಆಗಿ ಮಾಡಿ, ಈ ಕಡೆ 3 ಹನಿ ಈ ಕಡೆ 3 ಹನಿ ಹಾಕಿದ್ರೆ ಮಲಗುವಾಗ ಈ ತರ ಮಾಡ್ತಾ ಹೋದ್ರೆ, ಇದೆಲ್ಲ ನಿಸರ್ಗ ಕ್ರಮ. ಈ ತರ ಮಾಡಿದ್ರೆ ಬೇಗವಂತವಾಗಿ ಈ ಪಾರ್ಶ್ವವಾಯುವಿನ ನಾವು ಆಚೆ ಬರೋಂತ ಅವಕಾಶ ಇದೆ ಸ್ನೇಹಿತರೆ. ಆಮೇಲೆ ಮನೆ ಮದ್ದು ಏನಿರ್ತದೆ ಗೊತ್ತಾ, ಈ ಮನೆ ಮದ್ದು ಅನ್ನೋದು ನೋಡಿ, ಬೆಳಗ್ಗೆ ಬರೀ ಹೊಟ್ಟೆಗೆ 1 ಕಪ್ಪು A2 ಹಾಲು, ಈ ಜೊತೆಗೆ ಒಂದು 8 ಬೆಳ್ಳುಳ್ಳಿ ಫಲಕಗಳು ಹಾಕಿ ಸೇವಿಸ್ಬೇಕಾಗತ್ತೆ. ಅಂದ್ರೆ ಹಾಕಿ ಕುದಿಸಿ ಆಮೇಲೆ ಅದನ್ನು ಸೇವಿಸಿ, ಅಂದ್ರೆ ಸೋಸಿದ ಮೇಲೆ ಬೇಕಂದ್ರೆ ಸೇವನೆ ಮಾಡ್ಕೊಳ್ಳಿ. ಹಾಗೆ ಫಲಕಗಳು ತಿನ್ಬೋದು, ತೊಂದರೆ ಇಲ್ಲ. ಆದ್ರೆ ಸೋಸ್ಕೊಂಡು ಅಂತ ಆ ಹಾಲನ್ನು ಕುಡಿದ್ರೆ ಅದು ಬೇಗವಂತವಾಗಿ ನಿಮ್ಗೆ ಪರಿಹಾರ ಕೊಡುತ್ತೆ ಅಂತ ಹೇಳ್ತಾ ಇದ್ದೀನಿ. ಆಮೇಲೆ ದಿನಕ್ಕೊಂದ್ಸರಿ ಈ ಹುರ್ಲಿ ಗಂಜಿಯನ್ನು, ಅಂದ್ರೆ ಈ ಹುರ್ಲಿ ಕಾಲ ಅಂತಿದೆಯಲ್ಲ, ಅಂದ್ರೆ ಹಾರ್ಸ್ ಗ್ರಾಮ್ ಅಂತ ಹೇಳ್ತೀವಿ ನೋಡಿ, ಆ ಹುರ್ಲಿ ಗಂಜಿಯನ್ನು ಬೆಲ್ಲ ಹಾಕಿ ಸೇವಿಸೋದು ತುಂಬಾ ಉತ್ತಮ ಈ ಪಾರ್ಶ್ವ ಇರುವಂತ ಈ ಪ್ಯಾರಾಲಿಸಿಸ್ ಆಗಿರುವಂತವ್ರಿಗೆ. ಓಕೆ, ಮತ್ತೆ ದಿನಕ್ಕೊಂದ್ಸರಿ ಹಸಿ ಶುಂಠಿ ಕಷಾಯ ಸೇವನೆ ಮಾಡೋದು ಅದು ತುಂಬಾ ಉತ್ತಮ ಸ್ನೇಹಿತರೆ. ಆಮೇಲೆ 4ನೇ ಪರಿಹಾರ ಏನಿರ್ತದೆ ಅಂದ್ರೆ, ದಿನ ಮಧ್ಯಾಹ್ನ ಊಟಕ್ಕೆ ಏನಂದ್ರೆ ಒಂದು ಫಲಕ್ಕೆ ಬೆಳ್ಳುಳ್ಳಿ ಸೇವನೆ ಮಾಡೋದು ತುಂಬಾ ಉತ್ತಮ. ಅದೇನ್ ಮಾಡ್ಬೇಕಂದ್ರೆ ದಿನ ಹೆಚ್ಚು ಮಾಡ್ತಾ ಹೋಗ್ಬೇಕು ಸ್ನೇಹಿತರೆ. ಎಷ್ಟುವರೆಗೆ ಅಂದ್ರೆ ಒಂದು ಬೆಳ್ಳುಳ್ಳಿ ಮೊದಲನೇ ದಿನ ತಿಂದ್ರೆ 2ನೇ ದಿವಸ 3ನೇ ದಿವಸ ಆತರ 21 ದಿವಸಕ್ಕೆ ನಾವು ಒಂದು 21 ಬೆಳ್ಳುಳ್ಳಿಗಳು ನಮ್ಮ ಆಹಾರದಲ್ಲಿ ಅಂದ್ರೆ ಆಹಾರ ಭಾಗವಾಗಿ ಯಾವುದೇ ಒಂದು ಮುಖಾಂತರ ಯಾವುದೇ ಒಂದು ರೂಪೇನ ನಾವು ಅದು ತಿಂತ ಹೋದ್ರೆ ನಿಮ್ಗೆ ಮತ್ತೆ ಅನಂತರ ಏನ್ ಮಾಡ್ಬೇಕು, 21 ದಿವಸದಿಂದ ಮತ್ತೆ 21 ದಿವಸ ಆಯ್ತಲ್ಲ, 21 ದಿವಸಕ್ಕೆ 21 ಬೆಳ್ಳುಳ್ಳಿ ನಮ್ಮ ಆಹಾರದಲ್ಲಿ ಸೇವನೆ ಮಾಡಿದಂತ ಇಟ್ಕೊಳ್ಳಿ. ನೆಕ್ಸ್ಟ್ 21 ದಿವಸದಿಂದ ಮತ್ತೆ ಕೆಳಗೆ ಬರ್ತಾ ಇರ್ಬೇಕು. 21 ದಿವಸ 20 ದಿವಸ ಅಂದ್ರೆ ಮತ್ತೆ ಅದು ಕಮ್ಮಿ ಮಾಡ್ತಾ ಬರ್ಬೇಕಾಗತ್ತೆ. ಆ ತರನ ಮಾಡ್ಕೊಳ್ಳಿ. ಇದು ಬೆಳ್ಳುಳ್ಳಿಯಿಂದ ಒಳ್ಳೆ ಪರಿಹಾರ ಹೇಳ್ಬೇಕಂದ್ರೆ. ಮತ್ತೆ 5ನೇ ಪರಿಹಾರ ಏನಿರ್ತಂದ್ರೆ, ರಾತ್ರಿ ಊಟಕ್ಕೆ ಮೊದಲೇ 1 ಲೋಟೆ ಈ ಆಡಿನ ಹಾಲು ಅಂದ್ರೆ ಗೋಟ್ ಮಿಲ್ಕ್ ಸ್ನೇಹಿತರೆ. ಒಂದು ಗೋಟ್ ಮಿಲ್ಕ್ 1 ಲೋಟಕ್ಕೆ 1 ಚಮಚೆ ಅಶ್ವಗಂಧ ಚೂರ್ಣ, 1 ಚಮಚೆ ಜೇನುತುಪ್ಪ ಹಾಕಿ ಸೇವನೆ ಮಾಡಿ. ಸೊ ಅದು ರಾತ್ರಿ ಊಟಕ್ಕೆ ಮೊದಲು ಸೇವನೆ ಮಾಡಿದ್ರೆ ನಿಮ್ಗೆ ಅದ್ಭುತವಾದ ಪರಿಹಾರ ಸಿಗತ್ತೆ. ಯಾವುದಕ್ಕೆ, ಈ ಪಾರ್ಶ್ವವಾಯು ಅಂತ ಹೇಳುತ್ತಾ ಸ್ನೇಹಿತರೆ. ಇದು ನಮ್ಮ ಮನೆ ಮದ್ದು ಭಾಗವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ತಿಳ್ಕೊಂಡಿದ್ದೆ ಸ್ನೇಹಿತರೆ. ಧನ್ಯವಾದಗಳು. ರೈಟ್ ಸರ್, ಲಕ್ಷ್ಮೀಕಾಂತಮ್ಮನವ್ರ ಒಂದು ಕ್ವಶನ್ ಕೇಳಬೇಕಂತೆ. ಕೇಳಿ ಮೇಡಮ್, ಕೇಳಿ ಸರ್. ಡಯಾಸ್ಟೋಲಿಕ್ ಸಿಸ್ಟೋಲಿಕ್ ಇರುತ್ತಲ್ಲ ಸರ್? ಹೌದು ಹೌದು. ಆ ಸಿಸ್ಟೋಲಿಕ್ ಒಂದೊಂದ್ಸಾರಿ ಈಗ 120/80 ಅನ್ನೋದಕ್ಕೆ ಬದಲು 120/55, 60 ಇರುತ್ತಲ್ಲ, ಅದೇನ್ ಸರ್ ಅದು? ಅದೇನ್ ತೊಂದರೆ ಆಗಲ್ಲ. ಡಯಾಸ್ಟೋಲಿಕ್ ಮತ್ತು ಸಿಸ್ಟೋಲಿಕ್ ಈ 2 ಪ್ರೆಷರ್ಗಳು ಹೃದಯದ ಪ್ರೆಷರ್ ಅಷ್ಟೇ. ಅದು ಓಕೆ, ಹೃದಯದ ಮೇಲೆ ಪ್ರೆಷರ್. ಅದನ್ನು ಕಡಿಮೆ ಮಾಡ್ಕೊಡಕ್ಕೆ ನಿಸರ್ಗವಾಗಿ ನೀವು ಮುದ್ರೆಗಳು ಪಾಲನೆ ಮಾಡಿ, ಇಲ್ಲಾಂದ್ರೆ ಆಕ್ಯುಪ್ರೆಷರ್ಗೆ ಹೋಗಿ ಅಷ್ಟೇ. ಅದು ಏನು ಅಂತ ತಿಳ್ಕೊಂಡಕ್ಕೆ ಪ್ರಯತ್ನ ಮಾಡಕ್ ಹೋಗ್ಬಿಡಿ. ಓಕೆ, ಯಾಕಂದ್ರೆ ಅದು ಈ ಪರಿಕರಗಳಲ್ಲಿ ಅಂದ್ರೆ ಆ ಮಾಡರ್ನ್ ಪರಿಕರಗಳಲ್ಲಿ ಅದೆಲ್ಲ ಅವ್ರಿಗೆ ಗೊತ್ತಿರೋ ವಿಷಯ ಅದು. ಆದ್ರೆ ಅದು ನಿಮ್ಗೇನು ಅವಶ್ಯಕತೆ ಇಲ್ಲ. ನಮ್ಗೆ ಬೇಕಾಗಿರೋದು ಹೃದಯನು ಅದೇ ನಿಶ್ಚಲವಾಗಿ ನಿರ್ಮಲವಾಗಿ ಹೇಗೆ ಇಟ್ಕೋಬೇಕು ನಮ್ಮ ಮನಸ್ಸಿಂದ.
ಎರಡನೇದು ನಾವು ತಿನ್ನೋ ಆಹಾರ, ಮೂರನೇದು ಈ ವೈದ್ಯ ಪದ್ಧತಿಯಾಗಿ ನಾವು ಒಂದು ಆಕ್ಯುಪ್ರೆಷರ್ ಇದೆ, ಮುದ್ರಗಲಿದೆ, ಇವು ಇಟ್ಕೊಂಡ್ರೆ ಸಾಕು. ಅರ್ಥ ಆಯ್ತಾ? ಅಷ್ಟೇ, ಇನ್ನೇನಿಲ್ಲ. 120/80, 140/90 ಇರ್ಬೇಕು ಅಂತಾರೆ. 120/55, 120/60 ಇರ್ತದೆ. ಆದ್ರಿಂದ ಬ್ಲಡ್ ಪ್ರೆಷರ್ ಕೆಳಗಡೆಯಿಂದ ಮೇಲೆ ಹೋಗುವಾಗ ಏನಾದ್ರೂ ಕಡಿಮೆ ಇರುತ್ತಾ ಅಂತ. ಏನಿಲ್ಲ, ಅದು ಕೆಳಗೆಯಿಂದ ಮೇಲೆ, ಮೇಲಿಂದ ಕೆಳಗೆ ಅದೆಲ್ಲ ನಾವು ಜಾಸ್ತಿ ಅಷ್ಟು ಒಳಗಡೆ ಡೀಪ್ ಆಗಿ ಹೋಗ್ಬಾರ್ದು. ಅದೆಲ್ಲ ನಾವು ಅನಲೈಸ್ ಮಾಡ್ತಾ ಹೋದ್ರೆ ಅಲ್ಲೇ ತೊಂದರೆಗಳಾಗೋದು. ಓಕೆ, ಸರಿ ಸರಿ ನಿಸರ್ಗವಾಗಿ ಮೇಂಟೈನ್ ಮಾಡಿದ್ರೆ ಎಲ್ಲ ಕರೆಕ್ಟ್ ಆಗತ್ತೆ. ಅದು ಏನ್ ಗೊತ್ತಾ, ನಮ್ಮ ದೇಹ ಅನ್ನೋದು ಒಂಥರ ಇದು ಲೀನಿಯರ್ ಸಿಸ್ಟಮ್ ಅಲ್ಲ, ನಾನ್ ಲೀನಿಯರ್ ಸಿಸ್ಟಮ್ ಇದು. ತುಂಬಾ ಜನ ಅಂದ್ರೆ ನಮ್ಮ ಮಾಡರ್ನ್ ಮೆಡಿಸಿನ್ ಏನ್ ಅನ್ಕೊಂಡಿದೆ ಗೊತ್ತಾ, ನಮ್ಮ ದೇಹನ ಲೀನಿಯರ್ ಸಿಸ್ಟಮ್ ತರ, ಒಂದು ಮ್ಯಾಥಮೆಟಿಕ್ಸ್ ತರ ಲೆಕ್ಕ ಮಾಡಿದೆ, ಮೆಷಿನ್ ತರ ಲೆಕ್ಕ ಮಾಡಿದೆ. ಅದು ಇದೊಂದು ಭಾಗ, ಅದೊಂದು ಭಾಗ, ಇದೊಂದು ಭಾಗ, ಈ ತರ ಅಲ್ಲಲ್ಲ, ಆ ತರ ಅಲ್ಲ. ನಂದು ನಾನ್ ಲೀನಿಯರ್ ಸಿಸ್ಟಮ್. ನಾನ್ ಲೀನಿಯರ್ ಗಣಿತ ಇದು. ಯಾವ ತರ ಅಂದ್ರೆ, ಒಂದು ಎಲ್ಲೋ ನನಗೆ ಈ ಮಲಬದ್ಧತೆ ಬಂದ್ರೆ ನಮ್ಗೆ ಬ್ಯಾಕ್ ಪೇನ್ ಬರ್ತಾ ಇರ್ತದೆ ನೋಡಿ. ನಮ್ಗೆ ಗ್ಯಾಸ್ಟ್ರಿಕ್ ಆಗಿದ್ರೆ ಹೆಡ್ಏಕ್ ಬರ್ತಾ ಇರ್ತದೆ. ಮತ್ತೆ ಇದಕ್ಕೆ ಏನ್ ಕನೆಕ್ಷನ್? ಅದಕ್ಕೋಸ್ಕರ ನಿಸರ್ಗವಾಗಿ ಹೋಲಿಸ್ಟಿಕ್ ಅಪ್ರೋಚ್ ತಗೊಳ್ಳಿ ಯಾವಾಗ್ಲೂ, ಅದು ತುಂಬಾ ಉತ್ತಮ ಪರಿಹಾರ. ಓಕೆ, ಥ್ಯಾಂಕ್ ಯು ಸರ್. ರೈಟ್. ಓಕೆ ಸರ್, ಆಕ್ಚುಲಿ ಇವತ್ತು ಸೆಷನ್ ಎಲ್ಲ ತುಂಬಾ ಅದ್ಭುತವಾಗಿತ್ತು ಸರ್. ತುಂಬಾ ಎಲ್ಲ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಬಂತು. ಸ್ಪೆಷಲಿ ಗೆಸ್ಟ್ ಡೀಲ್ ಇದ್ರಲ್ಲ ಸರ್, ಅದು ತುಂಬಾ ಚೆನ್ನಾಗಿತ್ತು ಸರ್. ಅದು ಈಗ ನಾವ್ ಯಾವ್ದೇ ಗೆಸ್ಟ್ ಬಂದ್ಬಿಟ್ರೆ ಅವ್ರಿಗೆ ಫೋರ್ಸ್ ಮಾಡ್ತೀವಿ, ಕಾಫಿ ಕುಡೀರಿ, ಟೀ ಕುಡೀರಿ ಅಂತ. ಎಷ್ಟೋ ಜನ ಅವ್ರನ್ನ ಕೇಳೋದು ಇಲ್ಲ. ಎಸ್ಪೆಷಲಿ ನನಗೆ ತುಂಬಾ ಅನುಭವ ಆಗಿದೆ ಆ ರೀತಿ. ಕೇಳೋದಿಲ್ಲ, ಸುಮ್ಮನೆ ತಗೊಂಡ್ಬಂದ್ಬಿಟ್ಟು ಮುಂದೆ ಟೇಬಲ್ ಮೇಲೆ ಇಟ್ಬಿಡ್ತಾರೆ, ಕುಡೀರಿ ಅಂತ ಹೇಳ್ಬಿಟ್ಟು. ಅದೊಂಥರ ನೀವು ಹೇಳ್ದಾಗ ಅದು ಆಕ್ಚುಲಿ ಅತಿಥಿಯ ದೈವೋಭವ ಅಲ್ಲ ಸರ್. ಆಕ್ಚುಲಿ ಅವ್ರಿಗೆ ಗೊತ್ತಿರೋದಿಲ್ಲ, ಒಂಥರ ಸ್ಲೋ ಪಾಯ್ಸನ್ ಕೊಟ್ಟಂಗೆ ಆಗ್ಬಿಡುತ್ತೆ. ಓಕೆ, ಇವತ್ತಿನ ಸೆಷನ್ ಎಲ್ಲ ತುಂಬಾ ಚೆನ್ನಾಗಿತ್ತು. ಥ್ಯಾಂಕ್ಸ್ ಸರ್, ಥ್ಯಾಂಕ್ಸ್ ನಾಗರಾಜ್ ಸರ್, ಥ್ಯಾಂಕ್ಸ್ ಗುರುಜಿ. ನಾಳೆ ಸೆಷನ್ ಅದ್ಭುತವಾಗಿ ಕೇಳಕ್ಕೆ ಪ್ರಿಪೇರ್ ಆಗೋಣ. ಎಲ್ಲರಿಗೂ ಅನಂತ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ನಮ್ಮ ಮನೇಲಿ ಒಂದು ರೊಟ್ಟಿ ರಚನೆ ಆಗಿದೆ, ಅದು ತೋರ್ಸ್ಬೋದಾ ಸರ್? ಯಾವ್ದಮ್ಮ ಸರ್? ನಮ್ಮ ಮನೇಲಿ ಸೊಪ್ಪೆಲ್ಲ ಹಾಕ್ಬಿಟ್ಟು ರವೆ ರೊಟ್ಟಿ ತಯಾರು ಮಾಡಿದ್ದೀನಿ. ಈಗ ಕೆಲವ್ರ ಮನೆಗೆ, ಒಬ್ಬೊಬ್ರ ಮನೆಗೆ ಒಂದೊಂದ್ ರೀತಿ ರೊಟ್ಟಿ ಮಾಡ್ತಾರೆ ಸರ್. ಅಂದ್ರೆ ಕೆಲವರು ಪೇಪರ್ ಅಲ್ಲಿ ಹಾಕಿ ತಟ್ಬಿಟ್ಟು ಆಮೇಲೆ ನಂತರ ಇಂಚ್ಗೆ ಹಾಕ್ತಾರೆ ಸರ್. ನಾನೇನ್ ಮಾಡ್ತೀನಿ ಅಂದ್ರೆ 1 ನಿಮಿಷದಲ್ಲಿ ತೋರ್ಸ್ಬೋದೇ ಸರ್? ಅರ್ಧ ನಿಮಿಷ ತೋರಿಸಿ ಮೇಡಮ್. ಬಟ್ ನೆಕ್ಸ್ಟ್ ನೀವು ಮಾವತಾರ್ ಫೌಂಡೇಶನ್ ಗೆ ತಗೊಂಡ್ಬರ್ಬೇಕು ಮೇಡಮ್, ಒಂದು 50 ರೊಟ್ಟಿ ತಗೊಂಡ್ಬರ್ಬೇಕು. ಹಂಗಿದ್ರೆ ತೋರಿಸಿ. ಓಕೆ ಸರ್, ಎಲ್ಲ ಭೇಟಿ ಆಗ್ತೀವಲ್ವಾ, ಅವಾಗ ಮಾಡ್ಕೊಂಡ್ ತರ್ತೀನಿ. ಒಬ್ಬೊಬ್ರ ಮನೇಲಿ ಒಂದ್ ರೀತಿ ಇರುತ್ತೆ, ಕ್ಯೂರಿಯಾಸಿಟಿ ಇರುತ್ತೆ ಹೇಗೆ ಅಂತ. ಈಗ ನೀರ್ ಹಾಕ್ಬಿಡ್ತೀನಿ ಫಸ್ಟ್, ಆಮೇಲೆ ಒಂದ್ ಮುಷ್ಟಿಯಷ್ಟು ತಗೊಂಡ್ಬಿಡೋದು ಸರ್. ಹಿಂಗೆ ನೇರವಾಗಿ ಹೆಂಚಿನ ಮೇಲೆ ಈ ತರ ಬಳಿಯೋದು. ಕೆಲವ್ರಿಗೆ ಸರ್ ಈ ತರ ಎಷ್ಟೋ ಜನಕ್ ನೋಡಿದೀನಿ, ಈ ತರ ಬರೋದಿಲ್ಲ. ಅಯ್ಯೋ ಕೈ ಸುಡುತ್ತೆ ಅಂತಾರೆ. ಆಮೇಲೆ ತುಂಬಾ ಒಂಥರ ಥಿಕ್ನೆಸ್ ಆಗಿ ಇದ್ ಮಾಡ್ತಾರೆ, ನನ್ಗೆ ತೆಳ್ಳಗೆ ಬರೋದಿಲ್ಲ ಅಂತ. ನೋಡಿ ಎಷ್ಟು ಪೇಪರ್ ಅಷ್ಟು ತೆಳ್ಳಗ್ ಕೂಡ ಬಳಿಬಹುದು. ನಮ್ ಕಡೆ ಈ ತರ ಮಾಡ್ತಾರೆ ಸರ್. ವೆರಿ ಗುಡ್. ಡೈರೆಕ್ಟ್ ಕೈಯಿಂದನೇ ಮಾಡೋದು. ಹಾ ಸರ್. 1 ನಿಮಿಷ, ಆಮೇಲೆ ಮತ್ತೆ ತೆಗೆದು ಬಿಟ್ಟು ಬೇಯಿಸುತ್ತಾರೆ. ಈ ತರ ಬರುತ್ತೆ. ಓಕೆ, ಗುಡ್. ಓಕೆ ಸರ್. ಅಶ್ವಿನಿ ಮೇಡಮ್, ಎಲ್ಲ ವರ್ಷಕ್ಕೂ ವೆಲ್ಕಮ್. ಹಾ ಹೇಳಿ. ಬರೇ ರವಾನು ಅಕ್ಕಿ ಹಿಟ್ಟು ಕುಡಿಸ್ಬೇಕು ಮೇಡಮ್? ನಾನ್ ಬರೀ ರವೆ ಹಾಕಿದೀನಿ. ಅದು ಇದು ಉಂಡಿ ರವ ಬರುತ್ತಲ್ಲ, ಬಾಂಬೆ ರವ. ಬಾಂಬೆ ರವೆ ಅಂತಂದ್ರೆ ಅದು ಇದು ಬರುತ್ತಲ್ವಾ, ಚಿರೋಟಿ ರವೆ ಅಲ್ಲ, ಮಾಮೂಲಿ ಉಪ್ಪಿಟ್ಟು ರವೆ ಬರುತ್ತಲ್ಲ, ರೋಸ್ಟೆಡ್ ರವೆ ಅಂತ ಬರುತ್ತೆ. ಸ್ವಲ್ಪ ರೋಸ್ಟ್ ಆಗಿರುತ್ತೆ ಅದು. ಅದನ್ನ ತಗೊಂಡ್ ಬಂದು ಬರೀ ರವೆ ರೊಟ್ಟಿ ಮಾಡೋದು. ಇಲ್ಲ ನಿಮ್ಗೆ ಬೇಡ ಅಂತಂದ್ರೆ ಎಲ್ಲ ಗೋಧಿ, ಅಕ್ಕಿ, ಹಸಿಟ್ಟು, ರಾಗಿ ಮತ್ತೆ ರವೆ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡು ರೊಟ್ಟಿ ಕೂಡ ಈ ತರ ಹಾಕೋಬಹುದು. ಓಕೆ, ಥ್ಯಾಂಕ್ ಯು ಮೇಡಮ್. ನಿಮ್ಮನೇಲಿ ಯಾವ್ಯಾವ ರೀತಿ ಮಾಡ್ತಾರೆ ಅಂತ ಒಂದು ಅರ್ಧ ನಿಮಿಷಗಳ ಕಾಲ ತಗೊಂಡು ನೀವು ಹೇಳ್ಬೋದು. ಯಾಕಂದ್ರೆ ಒಬ್ಬೊಬ್ರ ಮನೇಲಿ ಒಂದು ರೀತಿ ಶೈಲಿ ಇರುತ್ತಲ್ವಾ. ನಾವು ಜೋಳದ ಹಿಟ್ಟಿನ ಮಾಡ್ತೇವೆ, ಜೋಳದ ಹಿಟ್ಟು. ಹಾ ಸರ್, ನನ್ಗೆ ಮೇಡಮ್ ಜೋಳದ್ದು ಹಿಟ್ಟಿನ ರೊಟ್ಟಿ ಬರೋದಿಲ್ಲ. ಟ್ರೈ ಮಾಡ್ದೆ, ಪಟ 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 ಅಂತ ಬಡ್ದು ನನಗೆ ಬ್ಯಾಕ್ ಪೇನ್ ಬಂದ್ಬಿಡ್ತು. ಇಲ್ಲಿ ನಮ್ಮಲ್ಲೆಲ್ಲ ಅದ ಚಾಲ್ತಿ ಅಲ್ಲ, ಜೋಳದ ರೊಟ್ಟಿ. ಥ್ಯಾಂಕ್ ಯು ಮೇಡಮ್. ರಂಗನಾಥ್ ಸರ್ಗೆ ನಮ್ಮ ರವೆ ರೊಟ್ಟಿ ಕೊಡ್ಬೇಕು ಅಂತ ತುಂಬಾ ಇಷ್ಟ ಆಗಿದೆ.
ಯಾವತ್ತಾದ್ರೂ ಸಾಧ್ಯ ಆದ್ರೆ ಒಂದು ಆಸೆ ನೆರವೇರುತ್ತೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಶೋರ್ ಖಂಡಿತ ಸೋಮನಾಥ್ ಸರ್ ನೋಡ್ತಾ ಇದ್ದಾರೆ, ಬಸವರಾಜ ಸರ್ ನೋಡ್ತಾ ಇದ್ದಾರೆ. ಗುರುಜಿ ನಾನೊಂದು ತೋರಿಸ್ತೀನಿ ಗುರುಜಿ. ನಾನು ಇವತ್ ನೀರ್ ದೋಸೆ ಮಾಡ್ತಾ ಇದ್ದೀನಿ, ಬಟ್ ಅದು ಹಾಕೋ ಮೆಥಡ್ ಹೇಳೋಣ ಅಂತಿದ್ದೆ ತೋರ್ಸಿ. ಅಶ್ವಿನಿ ಮೇಡಮ್ ಬ್ರೇಕ್ಫಾಸ್ಟ್ ರೊಟ್ಟಿ ಮಾಡ್ಬಿಟ್ಟು ಎಲ್ಲಾ ನೋಡ್ತಿದಾರೆ ಅಂದ್ರೆ ಇದು ನ್ಯಾಯನಾ? ಎಲ್ಲ ನೋಡ್ತಾ ಇದ್ರೆ ಎಲ್ಲರಿಗೂ ಆಸೆ ಆಗ್ತದೆ ತಿನ್ಬೇಕಂತ. ನೀವು ನೋಡಿದ್ರೆ ಎಲ್ಲೋ ಇದ್ರಿ, ಎಲ್ಲೋ ಇದು ತೋರಿಸ್ತಾ ಇದ್ರಿ. ಬಾಯಲ್ಲಿ ನೀರ್ ಬರ್ತಾ ಇದೆ ಸರ್, ನೋಡಿ ಕಾಯಿ ಚಟ್ನಿ. ಬಾಯಲ್ಲಿ ನೀರ್ ಬರ್ತಾ ಇದೆ. ಎಲ್ಲರೂ ಬಾಯಿಂದ ನೀರ್ ಬರ್ತಾ ಇದೆ. ಒಂಥರ ಇದು ಕರ್ಮ ಬರತ್ತೆ ಅವ್ರಿಗೆಲ್ಲ. ಸಾರಿ ಸರ್ ಒಂದ್ ಕ್ಯೂರಿಯಾಸಿಟಿ ಇತ್ತು, ಮತ್ತೊಂದ್ಸಲ ಅರೇಂಜ್ ಮಾಡೋಣ ಸರ್ ಎಲ್ರಿಗೂ. ಸಣ್ಣದ ಕರ್ಮ ಅನ್ಕೊಂತದೆ ಬಿಡಿ, ದೊಡ್ಡದಾಗಿರ್ಲಿಲ್ಲ. ಡೋಂಟ್ ವರಿ. ದೀಪಾ ಮೇಡಮ್ ದೋಸೆ ತೋರಿಸ್ಬಿಡಿ. ನಾನು ನೀರ್ ದೋಸೆ ಮಾಡ್ತಾ ಮಾಡಲ್ಲ. ಇದು ಹಾಕೋ ಮೆಥಡ್ ತೋರಿಸ್ತೀನಿ ಹೇಗೆ ಅಂತ. ಇದು ಎಣ್ಣೆ ಹಚ್ಚಿರ್ತೀವಲ್ಲ, ಎಣ್ಣೆ ಹಚ್ಚಿದ್ಮೇಲೆ ಸೌಟನ್ನ ಮೇಲಿಂದ ಹಾಕ್ಬೇಕು. ಎಲ್ಲರೂ ಬ್ರೇಕ್ಫಾಸ್ಟ್ ತೋರ್ಸಿ ಹೊಟ್ಟೆ ತುಂಬಿಸ್ಬಿಡ್ತೀರಾ ಅನ್ಸುತ್ತೆ. ಚಟ್ನಿ ಮಾಡಿದೀನಿ, ಶೇಂಗಾ ಚಟ್ನಿ. ವಾಟ್ಸಪ್ ಅಂದ್ರೆ ಜೂಮ್ ಅಲ್ಲೇ ತಿನ್ಬೇಕು ನೀವು, ಜೂಮ್ ಅಲ್ಲಿ. ಕವಿತಾ ಮೇಡಮ್ ನೀವ್ ಎಂಕರೇಜ್ ಮಾಡಿ. ಮತ್ತೆ ಇನ್ನೊಂದು ಏನಾದ್ರು ರೆಸಿಪಿ ತೋರ್ಸೋದಕ್ಕೆ ಭಯ ಆಗ್ಬಿಡುತ್ತೆ ನೀವ್ ಈ ತರ ಹೇಳಿದ್ರೆ. ನಾನ್ ಹಂಗ ಹೇಳಿಲ್ಲ, ಹೊಟ್ಟೆ ಹಸಿತಾ ಇದೆ, ನಾವ್ ಅಲ್ಲಿಂದ ಬಂದ್ ತಿನ್ನಕ್ ಆಗ್ತಿಲ್ಲ ಅಂತ ಹೇಳ್ತಿದೀನಿ ಮೇಡಮ್. ವಾಟ್ಸಪ್ ಮಾಡ್ತೀನಿ ಬಿಡಿ. ವಾಟ್ಸಪ್ ಮಾಡ್ತಾರೆ, ವಾಟ್ಸಪ್ ಅಲ್ಲೇ ತಿನ್ಬಿಡಿ. ದೋಸೆ ಒಂದ್ ಸೈಡ್ ಮಾತ್ರ ಬೇಯಿಸ್ಬೇಕು, ನೀರ್ ದೋಸೆನ 2 ಸೈಡ್ ಬೇಯಿಸ್ಬಾರ್ದು, ಒಂದ್ ಸೈಡ್ ಮಾತ್ರ. ಅದಕ್ಕೆ ಶೇಂಗಾ ಚಟ್ನಿ ಕಾಂಬಿನೇಷನ್. ಓಕೆ, ಥ್ಯಾಂಕ್ ಯು ಗುರುಜಿ. ರೈಟ್, ಥ್ಯಾಂಕ್ ಯು. ಓಕೆ, ಧನ್ಯವಾದಗಳು ಎಲ್ಲರಿಗೂ. ನಮಸ್ತೆ, ಥ್ಯಾಂಕ್ ಯು. ನಮಸ್ತೆ ಗುರುಜಿ. ಥ್ಯಾಂಕ್ ಯು ಗುರುಜಿ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಅಶ್ವಿನಿ ಮ್ಯಾಮ್, ದೀಪಾ ಮೇಡಮ್. ನಿಮ್ ಮನೆ ಬ್ರೇಕ್ಫಾಸ್ಟ್ ನಾವೆಲ್ಲ ಕಣ್ಣಿಂದ ಸೌದಿದೀವಿ. ನಾಳೆ ನಿಮ್ಮನೆಗೆ ಯಾವ ರೀತಿ ರೊಟ್ಟಿ ಅಂತ ತೋರ್ಸ್ಕೊಡ್ಬೇಕು ನಾಳೆ ನೀವು, ಯಾವ ರೀತಿ ಹೆಂಗ್ ಮಾಡ್ತೀರಾ ಅಂತ. ಇಲ್ಲ ತಮ್ಮದು ನೋಡಿ ನಾವು ಮಾತಿನಿಂದ ಪ್ರಸಾದವನ್ನು ಸ್ವೀಕರಿಸಿ ಪ್ರಸನ್ನ ಚಿತ್ತರಾದ ತಗೊಳ್ರಿ. ದೀಪಾ ಮೇಡಮ್, ಅಶ್ವಿನಿ ಮೇಡಮ್ ತಮ್ಮೆಲ್ಲರದು ಒಂದು ಪ್ರಸಾದವನ್ನ ಸ್ವೀಕರಿಸಿ ಕಣ್ಣಿಂದ ಸ್ವೀಕರಿಸಿದ್ವಿ ರೀ. ಅದು ಅದಕ್ಕೆ ನಾವು ಪ್ರಸನ್ನ ಚಿತ್ತರಾಗಿ ಖುಷಿ ಆಯ್ತು ಎಲ್ಲರಿಗೂ. ಎಷ್ಟು ಚೆನ್ನಾಗಿ ಈಸಿಯಾಗಿ ಬರುತ್ತೆ ನೀರ್ ದೋಸೆ. ಹೌದು, ಧನ್ಯವಾದಗಳು. ರೈಟ್, ಥ್ಯಾಂಕ್ ಯು ಗುರುಜಿ. ಥ್ಯಾಂಕ್ ಯು ಬಸವರಾಜ್ ಸರ್.